ಉಳ್ಳಾಲ ತಾಲೂಕಿನ ಮಂಜನಾಡಿ ಉರುಮನೆ ಮತ್ತು ಬೆಳ್ಮ ಗ್ರಾಮದ ಕಾನಕೆರೆಯಲ್ಲಿ ಭೀಕರ ಭೂಕುಸಿತ ಸಂಭವಿಸಿ 4 ಪ್ರಾಣ ಕಳೆದುಕೊಂಡು 2 ಶಾಶ್ವತ ಅಂಗವಿಕಲರಾದ ದುರಂತಕ್ಕೆ ಮೇ 30ಕ್ಕೆ 1 ವರ್ಷ. ಅಂದು ಸಮಸ್ತವನ್ನು ಕಳೆದುಕೊಂಡ ಕುಟುಂಬಗಳ ಕಣ್ಣೀರು ಇನ್ನೂ ಆರಿಲ್ಲ. ಅದೇ ಹೊತ್ತಿಗೆ ಭೂಕುಸಿತಕ್ಕೆ ಕಾರಣರಾದವರು ಯಾರು ಇನ್ನೂ ಕೇಸು ದಾಖಲಾಗಿಲ್ಲ. ಮಂಜನಾಡಿ ಉರುಮನೆಯ ಕಾಂತಪ್ಪ ಪೂಜಾರಿಯವರ ಮನೆಗೆ ಗುಡ್ಡವೇ ಉರುಳಿ ಅವರು ಕಾಲು ಕಳೆದುಕೊಂಡು ಶಾಶ್ವತ ಅಂಗವಿಕಲರಾಗಿದ್ದಾರೆ. ಅವರ ಪತ್ನಿ ಪ್ರೇಮ ಮತ್ತು 2 ಮೊಮ್ಮಕ್ಕಳಾದ ಆರ್ಯನ್ ಮತ್ತು ಆರುಷ್ ಮೃತಪಟ್ಟಿದ್ದರು. ಸೊಸೆ ಅಶ್ವಿನಿ 2 ಕಾಲುಗಳನ್ನು ಕಳೆದುಕೊಂಡು ಇಂದಿಗೂ ಚಿಕಿತ್ಸೆ ಮತ್ತು ನೋವಿನ ನಡುವೆ ಬದುಕುತ್ತಿದ್ದಾರೆ. ಮಕ್ಕಳನ್ನು ಕಳೆದುಕೊಂಡ ತಾಯಿಯ ನೋವಿನ ಜೊತೆಗೆ ಅಂಗವೈಕಲ್ಯದ ಜೀವನವನ್ನು ಅವರು ಪ್ರತಿದಿನ ಎದುರಿಸುತ್ತಿದ್ದಾರೆ. ಕಳೆದ 1 ವರ್ಷದಿಂದ ನ್ಯಾಯಕ್ಕಾಗಿ ಹೋರಾಟ ನಡೆಸುತ್ತಿದ್ದು ನ್ಯಾಯ ಸಿಗುವ ನಿರೀಕ್ಷೆ ಇಂದಿಗೂ ಹಾಗೆಯೇ ಮರೀಚಿಕೆಯಾಗಿ ಉಳಿದಿದೆ. ದೇರಳಕಟ್ಟೆಯ ಕಾನಕೆರೆಯಲ್ಲಿ ಕೂಡ ದುರಂತದಲ್ಲಿ ನೌಶಾದ್ ಮತ್ತು ಮಿಶ್ರಿಯಾ ದಂಪತಿಯ 5 ವರ್ಷದ ಪುತ್ರಿ ನಹೀಮಾ ಮೃತಪಟ್ಟಿದ್ದಳು. ದುರಂತದ ಬಳಿಕ ಸುರತ್ಕಲ್ NITKಯ ಸಿವಿಲ್ ಇಂಜಿನಿಯರಿಂಗ್ ವಿಭಾಗದ ಜಿಲ್ಲಾಡಳಿತಕ್ಕೆ ಸಲ್ಲಿಸಿದ ತಾಂತ್ರಿಕ ವರದಿಯಲ್ಲಿ ಸುಮಾರು 70 ಅಡಿ ಗುಡ್ಡವನ್ನು ಅಗೆದು ನಿರ್ಮಿಸಿದ ಅವೈಜ್ಞಾನಿಕ ರಸ್ತೆ ಕಾಮಗಾರಿಯೇ ಭೂಕುಸಿತಕ್ಕೆ ಪ್ರಮುಖ ಕಾರಣ ಎಂದು ಉಲ್ಲೇಖಿಸಲಾಗಿತ್ತು. ಭಾರೀ ಮಳೆಯ ಜೊತೆಗೆ ಮಾನವ ನಿರ್ಮಿತ ನಿರ್ಲಕ್ಷ್ಯವೂ ದುರಂತಕ್ಕೆ ಕಾರಣವಾಗಿದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದರು. ಆದರೆ 1 ವರ್ಷ ಕಳೆದರೂ ಪ್ರಕರಣದಲ್ಲಿ ಸ್ಪಷ್ಟವಾದ ಕಾನೂನು ಕ್ರಮ ನಡೆದಿರುವ ಮಾಹಿತಿ ಇಲ್ಲ. ಸಂಬಂಧಪಟ್ಟವರ ವಿರುದ್ಧ ಪ್ರಕರಣ ದಾಖಲಾಗಿದೆಯೇ, ತನಿಖೆ ಯಾವ ಹಂತದಲ್ಲಿದೆ, ಹೊಣೆಗಾರರ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆಯೇ ಎಂಬ ಬಗ್ಗೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಇನ್ನೂ ಸ್ಪಷ್ಟ ಮಾಹಿತಿ ನೀಡಿಲ್ಲ ಎಂಬ ಆರೋಪ ಗ್ರಾಮಸ್ಥರಿಂದ ಕೇಳಿಬರುತ್ತಿದೆ. ದುರಂತದ ಬಳಿಕ ಕೆಲವು ದಿನ ಅಧಿಕಾರಿಗಳು ಭೇಟಿ, ಭರವಸೆಗಳು ಕಾಣಿಸಿಕೊಂಡವು. ನಂತರ ಎಲ್ಲವೂ ಯಥಾಸ್ಥಿತಿಗೆ ಬಂತು. ಆದರೆ ಗುಡ್ಡ ಅಗೆತ ಮಾತ್ರ ನಿಲ್ಲಲಿಲ್ಲ. ಹಲವೆಡೆ JCBಗಳ ಮೂಲಕ ಗುಡ್ಡ ಕತ್ತರಿಸುವ ಕಾಮಗಾರಿಗಳು ಮುಂದುವರಿದಿದೆ. ಸರ್ಕಾರ ಮತ್ತು ಜಿಲ್ಲಾಡಳಿತ ಪರಿಹಾರದ ಹೆಸರಿನಲ್ಲಿ ಕೆಲವು ಸಣ್ಣ ಮೊತ್ತದ ಹಣ ನೀಡಿ ಕೈ ತೊಳೆದುಕೊಂಡಿದೆ. ಮಕ್ಕಳನ್ನು ಕಳೆದುಕೊಂಡ ಕುಟುಂಬಗಳ ದುಃಖ, ಅಂಗವೈಕಲ್ಯದಿಂದ ಬದುಕುತ್ತಿರುವವರ ನೋವು ಮತ್ತು ಮಾನಸಿಕ ಆಘಾತ ಇಂದಿಗೂ ಹಾಗೆಯೂ ಮುಂದುವರೆದಿದೆ. 2024 ಜೂನ್ನಲ್ಲಿ 300 ಗ್ರಾಮದ ಮದರಿನಗರ ಬಳಿ ಕಾಂಪೌಂಡ್ ಕುಸಿದು ಒಂದೇ ಕುಟುಂಬದ 4 ದಾರುಣ ಅಂತ್ಯ ಕಂಡಿದ್ದರು. ಮನೆಯ ಯಜಮಾನ ಯಾಸಿನ್ ಅವರ ಪತ್ನಿ ಮರಿಯಮ್ಮ, ಪುತ್ರಿಯರಾದ ರಿಯಾನಾ ಮತ್ತು ರಿಫಾನಾ ರಾತ್ರಿ ಊಟ ಮಾಡಿ ಮಲಗಿದ್ದವರು ಬೆಳಗ್ಗೆ ಅವಶೇಷಗಳಡಿ ಪ್ರಾಣ ಬಿಟ್ಟಿದ್ದರು. ಮುಂದಿನ ವರ್ಷ ಮಂಜನಾಡಿ ದುರಂತ. ಇಷ್ಟಾದರೂ ಈ ಬಾರಿಯೂ ತಾಲೂಕು ಆಡಳಿತ, ಜಿಲ್ಲಾಡಳಿತ ಮತ್ತು ಜಿಲ್ಲಾ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಗಂಭೀರ ಹೆಜ್ಜೆಯನ್ನಿಟ್ಟಿಲ್ಲ. ಮಂಜನಾಡಿ ಉರುಮನೆಯ ಕಾಂತಪ್ಪ ಪೂಜಾರಿ ಅವರು 1 ಕಾಲು ಕಳೆದುಕೊಂಡು ಸಂಬಂಧಿಕರ ಮನೆಯಲ್ಲಿದ್ದರೆ, ಅಶ್ವಿನಿ ತನ್ನ ತಾಯಿ ಮನೆಯ ಹರೇಕಳದಲ್ಲಿ ವಾಸವಾಗಿದ್ದಾರೆ. ಕಳೆದ 1 ವರ್ಷದಿಂದ ಮಂಜನಾಡಿ ಕಾಂತಪ್ಪ ಪೂಜಾರಿಯವರ ಮನೆ ಕುಸಿಯಲು ಸ್ಥಳೀಯಾಡಳಿತದ ಸಂಸ್ಥೆಯಿಂದ ನಡೆದ ಅವೈಜ್ಞಾನಿಕ ರಸ್ತೆ ಕಾಮಗಾರಿ ಕಾರಣ ಎಂದು ಅಶ್ವಿನಿ ಕುಟುಂಬದ ಸದಸ್ಯರು ಕಾನೂನು ಹೋರಾಟ ನಡೆಸುತ್ತಿದ್ದಾರೆ. ಕುಸಿದ ಸಂದರ್ಭದಲ್ಲಿದ್ದ ಸ್ಥಿತಿಯಲ್ಲೇ ಮನೆ ಇದ್ದು ಈ ಕಾರಣದಿಂದ ಮನೆಯನ್ನು ಈವರೆಗೂ ತೆರವುಗೊಳಿಸಿಲ್ಲ. 3 ತಲೆಮಾರುಗಳಿಂದ ಕಾಂತಪ್ಪ ಪೂಜಾರಿ ಕುಟುಂಬ ಇಲ್ಲೇ ವಾಸಿಸುತ್ತಿದ್ದು 2013ರಲ್ಲಿ ಮನೆಯನ್ನು ಪುನರ್ ನಿರ್ಮಿಸಲಾಗಿತ್ತು. 2019ರ ಸುಮಾರಿಗೆ ಮಂಜನಾಡಿ ಗ್ರಾಮ ಪಂಚಾಯತ್ ಈ ಮನೆಯ ಮೇಲಿನ ಗುಡ್ಡದ ಬದಿಯಲ್ಲೇ ಅವೈಜ್ಞಾನಿಕ ರಸ್ತೆ ನಿರ್ಮಾಣ ಮಾಡಿದ ಬಳಿಕ ಸಮಸ್ಯೆ ಉದ್ಭವಿಸಿದೆ. ಈ ವಿಚಾರದಲ್ಲಿ ಕಾಂತಪ್ಪ ಪೂಜಾರಿ ಮತ್ತು ಅಶ್ವಿನಿಗೆ ನ್ಯಾಯ ಒದಗಿಸಬೇಕು, ಸಂಬಂಧಿಸಿದ ಅಧಿಕಾರಿಗಳಿಗೆ ಶಿಕ್ಷೆಯಾಗಬೇಕು ಎಂದು ಕಾನೂನು ಹೋರಾಟ ನಡೆಯುತ್ತಿದೆ. ಇದೀಗ ಹೈಕೋರ್ಟ್ನಲ್ಲಿ ನ್ಯಾಯಕ್ಕಾಗಿ ಮೊರೆ ಹೋಗಿದ್ದಾರೆ. ಘಟನೆಗೆ ಕಾರಣ ಅವೈಜ್ಞಾನಿಕ ಕಾಮಗಾರಿಯ ವರದಿಯನ್ನು NITK ತಜ್ಞರು ನೀಡಿದ್ದು ಸಂಬಂಧಿತ ಕಡತ ಜಿಲ್ಲಾಧಿಕಾರಿ ಕಚೇರಿಯಲ್ಲಿದ್ದರೂ ಮನೆ ತೆರವು, ಅದರೊಳಗಿರುವ ದೈನಂದಿನ ಸಾಮಗ್ರಿಗಳನ್ನು ಇನ್ನೂ ಜಿಲ್ಲಾಡಳಿತ ಮನೆಯವರಿಗೆ ಹಸ್ತಾಂತರ ಮಾಡಿಲ್ಲ. ಅಶ್ವಿನಿ ವೀಲ್ ಚೇರ್ನಲ್ಲಿ ತನ್ನ ದೈನಂದಿನ ಕಾರ್ಯವನ್ನು ಮಾಡುತ್ತಿದ್ದು ಶಾಶ್ವತ ಕೃತಕ ಕಾಲು ಒದಗಿಸುವ ನಿಟ್ಟಿನಲ್ಲಿ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿದ್ದಾರೆ. ದೇರಳಕಟ್ಟೆ ಕಾನಕೆರೆ ನಿವಾಸಿಗಳಾದ ನೌಶಾದ್ ಮತ್ತು ಮಿಶ್ರಿಯಾ ದಂಪತಿಗೆ 5 ವರ್ಷದ ಪುತ್ರಿ ನಹೀಮಳನ್ನು ಕಳೆದುಕೊಂಡ ಆ ನೋವಿನಿಂದಾಗಿ ಅವರು ಮನೆಯನ್ನು ಸಂಪೂರ್ಣ ತೊರೆದು ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದಾರೆ. ಘಟನೆ ನಡೆದ ಮನೆಯನ್ನು ಅವರು ಬಾಡಿಗೆಗೆ ನೀಡಿದ್ದಾರೆ.